ಬನ್ನಿ ಫ್ರೆಂಡ್ಸ್, ಇವತ್ತಿನ ಟೀ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ, ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಂದಿನಿ ಹಾಲು ಸ್ಪೆಷಲ್ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಹಾಲು ಬಾಯ್ಲ್ ಆಗಲಿ ಚೆನ್ನಾಗಿ, ಅದು ಹಾಲಿನ ಘಮ ಎಲ್ಲ ಹೋಗಲಿ. ಅದು ಹೋದ ತಕ್ಷಣ ನಾನಿಲ್ಲಿ ಇವತ್ತು ಬಳಸ್ತಾ ಇರುವಂಥ ಟೀ ಪೌಡರ್ ಬಂದು ವಾಘ್ ಬಕ್ರಿ ಪ್ರೀಮಿಯಂ ಲೀಫ್ ಟೀ. ದೆನ್ ಇದು ಟೀ ಪೌಡರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ, ಸೊ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ಅದಕ್ಕೆ 2.5 ಸ್ಪೂನು ಟೀ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಅರ್ಧ ಲೀಟ್ರ್ ತೊಗೊಂಡಿರೋದ್ರಿಂದ ನಾನು 2.5 ಸ್ಪೂನು ಟೀ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು, ಕಡಿಮೆನೂ ಹಾಕ್ಕೊಬೋದು. ದೆನ್ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಲ್ಲಿ. ಹಾಲು ಮತ್ತು ಟೀ ಪೌಡರ್ ಎರಡೂ ಮಿಕ್ಸ್ ಆಗಲಿ ಅಂತ ಹೇಳಿ. ಈಗ ಅದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡಿ, ಒಂದು 2 ಮಿನಿಟ್ಸ್ ಬಿಡಿ. ಚೆನ್ನಾಗಿ ಬಾಯ್ಲ್ ಆದ ತಕ್ಷಣ ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಸ್ಪೂನು ಶುಗರ್ ಹಾಕ್ಕೊತಾ ಇದ್ದೀನಿ. ಎಷ್ಟು ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಶುಗರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ. ದೆನ್ ನೋಡ್ತಾ ಇದ್ದೀರಲ್ಲ, ಈಗ ಟೀ ಯಾವ ಥರ ಬಾಯ್ಲ್ ಆಗ್ತಾಯಿದೆ. ಇವಾಗ ಟೀ ಪೌಡರ್ ಎಲ್ಲ ಫ್ಲೇವರ್ ಬಿಡ್ತಾ ಇರುತ್ತೆ, ಅದು ಚೆನ್ನಾಗಿ ಬೆಂದಿರುತ್ತೆ ಹಾಲು ಮತ್ತು ಶುಗರ್ ಜೊತೆ ಮಿಕ್ಸ್ ಆಗಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಯಾವ ಥರ ಬರುತ್ತೆ ಅಂತ. ವಾಘ್ ಬಕ್ರಿ ಪ್ರೀಮಿಯಂ ಲೀಫ್ ಟೀ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೀ ಬಂದು. ಇವಾಗ ನೋಡಿ ಯಾವ ಥರ ಬಾಯ್ಲ್ ಆಗಿದೆ. ಈಗ ಟೀ ರೆಡಿ ಆಗಿದೆ. ಕಪ್ಪು ನೋಡ್ತಾ ಇದ್ದೀರಲ್ಲ, ವಾಘ್ ಬಕ್ರಿ ಕಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಟೀ ಹಾಕ್ತಾಯಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ ಕೊಡ್ತಾಯಿದ್ದೀನಿ ಟೀ ಹೇಗಿದೆ ಅಂತ ಟೇಸ್ಟ್ ಮಾಡಲಿ ಹೇಳಲಿಕ್ಕೆ. ನೋಡ್ತಾ ಇದ್ದೀರಲ್ವ.